ಗಾಯ್ಸ್, ಇವತ್ತು ನಾನು ಮುದ್ದು ಸೇರಿಕೊಂಡು ಪನ್ನೀರ್ ಬಟರ್ ಮಸಾಲ ರೆಸಿಪಿನ ಮಾಡ್ತಾಯಿದ್ದೀವಿ. ಆ ವಿಡಿಯೋನ ನಾವು ವ್ಲಾಗಲ್ಲಿ ಹಾಕ್ತೀವಿ, ನೋಡಿ ಎಂಜಾಯ್ ಮಾಡಿ. ಸಂಜೆಗೆ ಅಂತ ಅಂದ್ಬಿಟ್ಟು ಇವಾಗಲೇ ಮಾಡ್ತಾಯಿದ್ವಿ. ಏನಕ್ಕೆ ಅಂದರೆ ಇವಾಗ ಸೆಕೆ ಇರೋ ಕಾರಣ, ಇವಾಗ ಆಲ್ಮೋಸ್ಟ್ ಅಲ್ಲೇ 3 ಆಗಿದೆ. ಸೆಕೆ ಇರೋ ಕಾರಣ ಸಂಜೆ ಈ ಕಿಚನಲ್ಲಿ ಕೆಲಸ ಮಾಡೋಕ್ಕಾಗಲ್ಲಪ್ಪ, ತುಂಬ ಸೆಕೆ ಆಗ್ತಾಯಿರುತ್ತೆ. ಮತ್ತು ಜೊತೆಗೆ ಚಪಾತಿ ಬೇರೆ ಮಾಡಬೇಕು, ಅದಕ್ಕೋಸ್ಕರ ಸಂಜೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಮಾಡಿಟ್ಬಿಡ್ತೀನಿ. ಕರಿ ಮಾಡಿಟ್ರೆ ಈಸಿ ಆಗುತ್ತೆ, ಚಪಾತಿ ಒಂದು ಮಾಡ್ಕೊಬೋದು ಅಲ್ವಾ, ಅದಕ್ಕೋಸ್ಕರ ಅಲ್ಲೇ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲನೂ ಎತ್ತಿಟ್ಟಿದ್ದೀವಿ. ಟೊಮೆಟೊ, ಆನಿಯನ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ ಆ್ಯಂಡ್ ಕರಿ ಲೀವ್ಸ್ ಆ್ಯಂಡ್ ಪನ್ನೀರ್. ಪಾತ್ರೆ ತೊಳೆಯೋದಿದೆ, ಪಾತ್ರೆ ತೊಳಿಬೇಕು. ತೊಳೆಯೋಣ, ನಿಧಾನಕ್ಕೆ ಆರಾಮಾಗಿ ಮಾಡೋಣ. ನೆಗ್ಗೆ ಬಿಸಿಲು ಇದೆ, ಅದರಿಂದ ಸ್ವಲ್ಪ ಜಾಸ್ತಿನೇ ಸುಸ್ತಾಗುತ್ತೆ. ಅದೇ ಮಾಡೋಣ ಒಟ್ಟ. ನನ್ನ ಹಸ್ಬೆಂಡು ಸೀಬೆಹಣ್ಣು ತೊಗೊಂಬಂದಿರು. ನಾನು ನಾರ್ಮಲಾಗಿ ವೈಟ್ ಕಲರ್ ಇದೆಯೇನೋ ಅಂದ್ಕೊಂಡೆ, ಬಟ್ ಪಿಂಕ್ ಕಲರ್ ಇದೆ ಒಳಗಡೆ ಇನ್ಸೈಡು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ಫುಲ್ ಹಣ್ಣಾಗದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇದು ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ ಫುಲ್. ತಿನ್ನೋಕ್ಕೆ ಓಕೆ, ಬಟ್ ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರ್ತಿತ್ತು. ಹಂಗೇನೆ ಇವತ್ತು ಒಂದು ಚಾಟ್ ರೆಸಿಪಿ ಕೂಡ ಮಾಡ್ತೀನಿ. ಇದು ಚಾಟ್ಗೋಸ್ಕರ ಅಂದ್ಬಿಟ್ಟು ಪೀನಟ್ನ ಬಿಡಿಸಿ ಸಿಪ್ಪೆ ತೆಗೆದು ಎತ್ತಿಟ್ಟಿದ್ದೀನಿ. ಆ ರೆಸಿಪಿನ ಕೂಡ ಕ್ಯಾಪ್ಚರ್ ಮಾಡ್ತೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ. ನೋಡಿ, ಇವ್ರಿಗೆ ರಜೆ ಇರೋ ಕಾರಣ ಇವರು ಮನೇಲಿ ನಮಗೆ ಏನೇನೆಲ್ಲ ಹೆಲ್ಪ್ ಮಾಡ್ತಾಯಿರ್ತಾರೆ. ಟಿ ವಿ ನೋಡೋಕೆ ಬಿಡಲಿಲ್ಲ ಅಂದರೆ, ಟಿ ವಿ ನೋಡೋಕೆ ಬಿಟ್ಟರೆ ಹೆಲ್ಪೆಲ್ಲ ಮಾಡಲ್ಲ. ಕರಿ ತಿಮ್ಮ ಆಗವನೆ. ಸ್ವಿಮ್ಮಿಂಗ್ ಹೋಗಿ 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 ಅದು ವಾಟರ್ ಹಂಗಿರುತ್ತಲ್ವಾ, ಕ್ಲೋರಿನ್ ವಾಟರ್ ಎಲ್ಲ ಹಾಕಿರ್ತಾರಲ್ಲ, ಅದಕ್ಕೆ ಕರ್ಗಾಗ್ಬಿಟ್ಟಿದ್ದಾನೆ. ಸ್ವಲ್ಪ ನೀರು ಕುಡಿತಿದ್ದಾನಂತೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ. ನೀರು ಕುಡಿಬೇಡ ಅಂತ ಆದರೆ ಮಿಸ್ಸಾಗಿ ನೀರು ಕುಡಿದ್ಬಿಟ್ಟಿದ್ದಾನೆ. ಕೆಮ್ಮು ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಪೋಲಿಗೆ ನೆನ್ನೆ ಇಷ್ಟೊತ್ತಿನಲ್ಲಿ ಮಲ್ಕೊಂಡು ನಿದ್ದೆ ಹೊಡಿತಿದ್ದ. ಇವತ್ತು ನನಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ಯಜಮಾನ್ರು. ಈ ಸೀಬೆಹಣ್ಣು ಮಾತ್ರ ತಿನ್ನಲ್ಲ ಇವನು. ಬನಾನಾ, ಆ್ಯಪಲು ಅಷ್ಟೇ. ಅದು ಬಿಟ್ಟರೆ ಗ್ರೇಪ್ಸು ತುಂಬ ರೇರ್ ಆಗಿಲ್ಲ, ಅಂದರೆ ವಾಟರ್ ಮೆಲನ್ ತಿಂತಾನೆ. ಇನ್ನೇನು ತಿನ್ನಕ್ಕೆ ಹೋಗಲ್ಲ ಯಜಮಾನ್ರಿಗೆ, ಹಾಕೊಂಡು ಕೆಲಸ. ಸರಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಸ್ಟಾರ್ಟ್ ಫಾರ್ ದ ವಿಡಿಯೋ. ಮಾಡೋಣ? ನಂಗೆ ಹೆಲ್ಪ್ ಮಾಡ್ತೀಯಾ? ಓಕೆ, ಚಲೋ ಸ್ಟಾರ್ಟ್. ಹೇಳಿದ್ನಲ್ಲ, ಇವಾಗ ಸ್ಟಾರ್ಟ್ ಮಾಡೋಣ ರೆಸಿಪಿನ. ಫಸ್ಟು ಎಲ್ಲ ಚಾಪಿಂಗ್ ಮಾಡ್ಕೊಂಬಿಡೋಣ. ಚಾಪಿಂಗ್ ಮಾಡಿಕೊಂಡು ಸ್ನ್ಯಾಕ್ಸ್ಗೆ ಇನ್ನೂ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಬೇಕು ಅಂದಲ್ಲ, ಅದಕ್ಕೆ ಕ್ಯಾರೆಟ್ ಕೂಡ ಬೇಕು. ಕ್ಯಾರೆಟ್ನು ಎತ್ತಿಟ್ಕೊಂಡ್ಬಿಡ್ತೀನಿ, ಅದನ್ನು ಗ್ರೇಟ್ ಮಾಡ್ಕೊಬೇಕು ಚೆನ್ನಾಗಿ. ಅದಾದಮೇಲೆ ಇದನ್ನೆಲ್ಲ ಒಂದೇ ಸಲ ಚಾಪ್ ಮಾಡಿಕೊಂಡು ಒಂದು ಸಲ ಎತ್ತಿಟ್ಕೊಂಡ್ರೆ ಈಸಿ ಆಗುತ್ತೆ. ಮೊದಲು ಕೈಯನ್ನು ಮಾಡ್ಬಿಟ್ಟು ಮುಂದೆ ಇವನು ನನಗೆ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ ಓಕೆ ಓಕೆ. ಮಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು. ಮಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಲೈಕ್ ಮಾಡಿ, ಅಷ್ಟೇ. ಶೇರ್ ಮಾಡಿ. ಇದು ಕ್ಲೋಸ್ ಇಟ್ಟು ಆಕ್ಚುಲಿ ಔಟ್ ಸೈಡ್ ಹಾಕೊಬೋದು, ಬಟ್ ಸ್ಟಿಲ್ ನಾನು ಒಳ್ಳೆ ನೈಟ್ ಡ್ರೆಸ್ ತರ ಕಾಣಿಸ್ತಿದೆ. ಸೈಡ್ ಬಿಡು, ನೈಟ್ ಡ್ರೆಸ್ ತರ ಕಾಣಿಸ್ತಿದೆ ಅನ್ನಿಸ್ತಾ, ಅದಕ್ಕೋಸ್ಕರ ನಾನು ಡೈಲಿ ವೇರ್ಗೆ ಮನೇಲಿ ಯೂಸ್ ಮಾಡ್ತೀನಿ. ನಾನು ಯಾವಾಗಲೂ ನೈಟ್ ಡ್ರೆಸ್ಸೇ ಹಾಕೊಂತೀರಂತೆ. ಮನೇಲಿ ಇರ್ಬೇಕಾದ್ರೆ ಇನ್ನೇನು ಡ್ರೆಸ್ ಹಾಕೊಳಕ್ಕಾಗುತ್ತೆ? ಚೆನ್ನಾಗಿ ರೆಡಿಯಾಗಿ ಔಟ್ ಸೈಡ್ಗೆ ಹೋಗೋದಿದ್ರೆ ಚೆನ್ನಾಗಿ ರೆಡಿ ಆಗ್ಬೋದು. ಮನೇಲಿ ಇರೋದಿದ್ರೆ ಏನು ರೆಡಿ ಆಗೋಕ್ಕಾಗುತ್ತೆ ಹೇಳಿ ಅಲ್ವಾ? ಇವರೇನೋ ಯಜಮಾನ್ರು ರೆಡಿ ಆಗ್ತಾರೆ. ಪ್ಯಾಂಟ್ ಬೇಕಂದಾಗ ಪ್ಯಾಂಟ್ ಹಾಕೊಂಡು ಜೀನ್ಸ್ ಹಾಕೋಬೇಕು. ಕಣ್ಣುರಿತಿದೆ ಅಂತ ಆನಿಯನ್ ಬಿಡಿಸ್ತಾರ, ನಾನು ಕಣ್ಣುರಿತಾರದು ಅವನಿಗಂತೆ. ಅದಕ್ಕೋಸ್ಕರ ಗಾಗಲ್ಸ್ ಹಾಕೊಂಡ್ಬಂದಿದ್ದೇನೆ. ಸ್ಪೆಕ್ಸ್ ಕನ್ನಡಕ ಅಲ್ವಾ? ಬಟ್ ಇವನು ಫಸ್ಟ್ ಕನ್ನಡಕ ಅಂತ ಹೇಳಕ್ ಬರ್ತಿರ್ಲಿಲ್ಲ. ಕನ್ನಡಕ ಅನ್ನೋದ್ರ ಬದಲು ಗಂಗಕ್ಕ ಅಂತಿದ್ದ. ಚಿಕ್ಕದ್ರಲ್ಲಿ ಇವಾಗಲೂ ಅಷ್ಟೇ, ಬಾಳೆಹಣ್ಣು ಅನ್ನೋದ್ರ ಬದಲು ಬನಾನಾ ಅಂತ ಹೇಳ್ತಾನೆ. ಬಾಲುಮು ತಿಂತೀಯ, ಬಾಲುಮು ಅಂತದೆ. ಪೋಲಿ ಎಣ್ಣೆ ಸ್ವಲ್ಪ ಹಾಕೊಂಡಿದ್ದೀನಿ, ಜೊತೆಗೆ ಬಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಒಂದು 4-5 ಲವಂಗ, ಚಕ್ಕೆ, ಸ್ವಲ್ಪ ಸೋಂಪು ತಗೊಂಡಿದ್ದೀನಿ. ಅದಾದ್ಮೇಲೆ ಒಂದೇ ಒಂದು ಸ್ಟಾರ್ ಅನೀಸ್
ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನು ಮತ್ತು ಚಿಲ್ಲಿ, ಗ್ರೀನ್ ಚಿಲ್ಲಿ, ಗಾರ್ಲಿಕ್ಕು, ಅದಾದ್ಮೇಲೆ ಕರಿಬೇವು, ಟೊಮೆಟೊ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಗಾರ್ಲಿಕ್ಕು, ಚಿಲ್ಲಿ, ಆನಿಯನು ಆ್ಯಂಡ್ ಕರಿಬೇವು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇಷ್ಟು ಫ್ರೈ ಆಗಲಿ. ಇವಾಗ ಒಂದು 7-8 ಕಾಜುನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಇಲ್ಲಿ ಕರಿಬೇವು ಮುಂದ್ಗಡೆ ಇರುತ್ತಲ್ಲ, ಈ ಥರ ಇರುತ್ತಲ್ಲ, ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಆಫ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋದು. ಇಷ್ಟೇ ಸಾಕು. ನಿಮ್ಗೆ ಇಲ್ಲಿ ಬೇಕು ಅಂದರೆ ಮಿಲನ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಮಿಲನ್ ಸೀಡ್ ಬರುತ್ತಲ್ಲ, ವಾಟರ್ ಮಿಲನ್ ಸೀಡು, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇವಾಗ ಇದಕ್ಕೆ ಏಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಹಾಕಲೇಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಹೋಟೆಲ್ ಟೇಸ್ಟ್ ಬೇಕು ಅಂದರೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಅದೇ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ತುಂಬ. ವಾಟರ್ ಮೆಲನ್ ಸೀಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಸಾಕು. ನೆಕ್ಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಇದು ಬೆಂದಿದೆ. ಒಂದು 2 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿಬಿಟ್ಟು ನೆಕ್ಸ್ಟು ಅದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ರೋಸ್ಟ್ ಮಾಡಿದ್ದೆಲ್ಲ ಫುಲ್ ಆಗಿದೆ ಚೆನ್ನಾಗಿ. ನೆಕ್ಸ್ಟು ಇದನ್ನು ಒಂದು 2 ಮಿನಿಟ್ಸು ಬಿಟ್ಟು ಇವಾಗ ಆಫ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ್ದು ಮಿಕ್ಸಿಯಿಂದ ಔಟ್ಸೈಡ್ ಬರೋದಾಗಲಿ, ಬಟ್ ಸೇಫ್ಟಿ ಪರ್ಪಸ್ಸು ಅದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಎಂಥ ಅರ್ಜೆಂಟ್ ಇದ್ರೂ ಅಟ್ಲೀಸ್ಟು ಆಫ್ ಮಾಡಿ ತಣ್ಣಗಾದ್ಮೇಲೆ, ಅಟ್ಲೀಸ್ಟ್ ನಿಮಗೆ ತುಂಬ ಅರ್ಜೆಂಟ್ ಇದೆ ಅಂದರೆ ಆರಕ್ಕಿಟ್ಟು ಪ್ಲೇಟ್ ಮೇಲೆ ಫ್ಯಾನ್ ಕೆಳಗಡೆ ಇಟ್ಬಿಡಿ, ಬೇಗ ಆರುತ್ತೆ. ನೋಡಿ, ನಮ್ಮ ಲಿಟಲ್ ಚೆಫ್ ಬಂದು ಇಲ್ಲಿ ಕೂತಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಅವ್ರು ಕೊಡ್ತಿಲ್ವಂತಾರೆ ಅಡುಗೆ ಮಾಡೋಕ್ಕೆ. ನೋಡಿ, ಏನಾದರೂ ಮಾಡ್ಕೊಂಡ್ರೆ ಏನು ಮಾಡಲಿ, ಬಿಸಿ ಬಿಸಿ ಸಾಕಿದ್ರೆ ಅವ್ರಿಗೆ ಬೇಜಾರು. ನಮಗೆ ಹೆಲ್ಪ್ ಮಾಡಿ ಸಾಕು ಅಂತ ಹೇಳಿದ್ದೀನಿ. ಅದಕ್ಕೆ ಇದು ನಾವು ಮುಟ್ಟಿದಾದ್ಮೇಲೆ ಎಷ್ಟು ಬಿಸಿ ಇರುತ್ತೆ. ಮಕ್ಕಳಿಗೆ ಅದೆಲ್ಲ ಅರ್ಥ ಆಗಲ್ಲ, ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿ. ಆಯ್ತು ನಮಗೆ. ಓಕೆ ಸರ್, ಹೇಳಿ ಬಂದಮೇಲೆ. ಓಕೆ ಗೈಸ್, ಇದು ತಣ್ಣಗಾಗಲಿ, ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಇದನ್ನ ಇವಾಗ ಆಫ್ ಮಾಡಿಬಿಟ್ಟು ಎತ್ತಿಡ್ತೀನಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಓಕೆ ಗೈಸ್, ಸ್ನ್ಯಾಕ್ಸ್ ಮಾಡಬೇಕು ಅನ್ನಲ್ಲ. ಆ ಸ್ನ್ಯಾಕ್ಸ್ಗೆ 2 ಕ್ಯಾರೆಟ್ ತೊಗೊಂಡಿದ್ದೀನಿ, 2 ಟೊಮೆಟೊ ಆ್ಯಂಡ್ 1 ಆನಿಯನ್ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ, ತೋರಿಸ್ತೀನಿ. ಕೂಲಾಗಿದೆ. ನೆಕ್ಸ್ಟು ಇದನ್ನು ಜಾರ್ಗೆ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಯಾವ ಥರ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ನೀವು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕರ್ಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಗ್ರೈಂಡ್ ಆಗಿದೆ, ಚೆನ್ನಾಗಿ ಪೇಸ್ಟ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ನೈಸ್ ಪೇಸ್ಟ್ ಆಗೋ ಥರ ಸಾಕು. ಇಷ್ಟ ಆದರೆ ನೋಡಿ, ಇಲ್ಲೇನು ಆರುತ್ತೆ ಅದು. ಇದಕ್ಕೆ ಇವಾಗ ನಾವು 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಸಾಕು. ನೆಕ್ಸ್ಟು ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡಿದ್ದೀನಿ.
ಆದಮೇಲೆ ಈ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಅದು ಆಮೇಲೆ ಕಂದ ಆಮೇಲೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಇದೇ ಥರ ಕಾಯ್ದೆ ಇದ್ದೀನಿ ನನಗಂತಿದೆ, ಎಂತಂದರೆ ಕ್ಲೀನಾಗಿರ್ಬೇಕು ಯಾವಾಗಲೂ. ಈ ಥರ ಎಲ್ಲ ಭಾರಿ ಗಲೀಜಾಗೋದು. ಇವಾಗ ನೆಕ್ಸ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ರುಚಿ ಪನ್ನೀರನ್ನ ಸೇರಿಸ್ಬಿಡೋಣ. ಅರ್ಧ kg ಪನ್ನೀರ್ ಫುಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ತುಂಬ ಬಿಸಿಯಾಗಿದೆ, ಅದಕ್ಕೋಸ್ಕರ ನಂಗೆ ಆಗ್ತಿಲ್ಲ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ. ಇದನ್ನು ಬಟ್ಟೆ ಇಟ್ಕೊಂಡು ಮಿಕ್ಸ್ ಮಾಡ್ತೀನಿ. ನಿಮಗಿದು ಬೇಕಂದರೆ ಲಾಸ್ಟಲ್ಲಿ ಗರಂ ಮಸಾಲ ಮತ್ತು ಕಸೂರಿ ಮೆಥಿ ಹಾಕ್ಕೊಬೋದು. ನನಗೆ ಇವಾಗಲೇ ತುಂಬ ಜಾಸ್ತಿ ಹಾಕಿದ್ದೀನಿ ಎಲ್ಲ ಸ್ಪೈಸಸ್ ಎಲ್ಲ, ಹಂಗಾಗಿ ನಾನೇನೋ ಹಾಕ್ತಿಲ್ಲ. ಎನಫ್ ಫಾರ್ ದಿಸ್. ನೋಡಿ ಇದು ರೆಡಿಯಾಗಿದೆ. ಚೆನ್ನಾಗಿ ಬೆಂದಿದೆ ಇವಾಗ. ಇದು ಸಾಕು ಬೆಂದಿರೋದು, ಒಗ್ಗರಣೆ ಕೂಡ ಬೆಂದಿದೆ, ಹಂಗಾಗಿ ಇದೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಿದ್ರೆ ಇದರಲ್ಲಿ ಮಟರ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೂಪರಾಗಿದೆ, ಸಕ್ಕತ್ತಾಗಿದೆ. ಗೈಸ್ ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಡೋಣ.